ಅಂಗಡಿಗಳಿಂದ ತರುವಂತಹ ಬಾದಾಮ್ ಹಾಲಿನ ಪೌಡರ್ ಇರುತ್ತಲ್ವ, ಅದನ್ನ ಮನೆಯಲ್ಲಿ ಚಿಟಿಕೆ ಹೊಡೆದಷ್ಟು ಸುಲಭದಲ್ಲಿ ನಾವು ಮಾಡ್ಕೋಬಹುದು. ಹೇಗೆ ಏನು ಅಂತ ಗೊತ್ತಾಗಬೇಕಾದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಈ ಬಾದಾಮ್ ಹಾಲಿನ ಅಥವಾ ಬಾದಾಮ್ ಮಿಲ್ಕ್ ಪೌಡರನ್ನು ಮಾಡಲಿಕ್ಕೆ ಮೊದಲಿಗೆ ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಬಿಟ್ಟು ಚೂರು ಬಿಸಿ ಮಾಡಿಕೊಂಡು 1 ಕಪ್ಪಷ್ಟು ಬಾದಾಮ್ ಅಥವಾ ಆಲ್ಮಂಡ್ ಅಂತಾರಲ್ವ ಅದನ್ನ ಹಾಕ್ಕೊಂಡು ನಾವು ನೀಟಾಗಿ ಹುರಿದ್ಕೋಬೇಕಾಗುತ್ತೆ. ಎಷ್ಟು ಹುರಿದ್ಕೋಬೇಕು ಅಂತಂದರೆ ಮೀಡಿಯಮ್ ಫ್ಲೇಮಲ್ಲೇ ಹುರಿದ್ಕೊಳ್ಳಿ, ಯಾವುದೇ ಕಾರಣಕ್ಕೆ ಜಾಸ್ತಿ ಉರಿ ಬೇಡ. ಇದರ ಮೇಲೆ ಈ ಥರ ಬ್ರೌನ್ ಕಲರ್ ಪ್ಯಾಚ್ ಬರುತ್ತೆ ನೋಡಿ, ಬಂದು ಒಂಚೂರು ಸ್ಲಿಟ್ ಆದಾಗ ಆಗುತ್ತೆ, ಅಷ್ಟೊತ್ತು ತನಕ ಹುರಿದ್ಕೋಬೇಕು. ಇದೀಗ ಪರ್ಫೆಕ್ಟಾಗಿ ಹುರಿದಿದೆ. ಅದಾದ ನಂತರ ಬಾದಾಮ್ ಹುರಿದಾದ ನಂತರ ಇವಾಗ ನಾವು ಎಷ್ಟು ಬಾದಾಮ್ ತಗೊಂಡಿದ್ದೇವೆ ಅದರ ಅರ್ಧದಷ್ಟು ಅಂದರೆ ಅರ್ಧ ಕಪ್ಪಷ್ಟು ಗೋಡಂಬಿಯನ್ನು ಕೂಡ ಇದೇ ಥರ ಹುರಿದ್ಕೋಬೇಕು. ಬಾದಾಮ್ ಹಾಲಿನ ಪೌಡರಿಗೆ ಗೋಡಂಬಿ ಕೂಡ ಹಾಕ್ತಾರೆ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಮತ್ತು ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು. ಈ ಗೋಡಂಬಿಯನ್ನು ಕೂಡ ಹಾಗೆ ಒಂದು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಹುರಿದ್ಕೋಬೇಕು. ಯಾವುದೇ ಕಾರಣಕ್ಕೆ ಎರಡನ್ನು ಕೂಡ ನಾವು ಕರಟಿಸಬಾರ್ದು ಮತ್ತು ಓವರ್ ಆಗಿ ಹುರಿದ್ಕೋಬಾರ್ದು, ಕರೆಕ್ಟಾಗಿ ಪುಡಿ ಆಗೋ ತನಕ ಹುರಿದ್ಕೋಬೇಕು. ಸ್ವಲ್ಪ ತಣ್ಣಗಾದ ನಂತರ ಎರಡನ್ನು ಒಂದು ಮಿಕ್ಸಿ ಬೌಲಿಗೆ ಮಿಕ್ಸಿ ಜಾರಿಗೆ ಅಂದರೆ ಪುಡಿ ಮಾಡುವಂಥ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಒಂದು 5ರಷ್ಟು ಏಲಕ್ಕಿನ ನಾವು ಸಿಪ್ಪೆ ತೆಗೆದು ಹಾಕಬೇಕು, ಅಥವಾ ಏಲಕ್ಕಿ ಪುಡಿ ಇದ್ದಿದ್ರೆ ನಿಮ್ಮ ಹತ್ರ 1/4 ಟೇಬಲ್ ಸ್ಪೂನಷ್ಟು ಏಲಕ್ಕಿ ಪುಡಿಯನ್ನು ಹಾಕೋಬಹುದು. ಹಾಗೆಯೇ ಅರ್ಧ ಕಪ್ಪಷ್ಟು ಸಕ್ಕರೆ, ಅರ್ಧ ಕಪ್ಪಷ್ಟು ಹಾಲಿನ ಪುಡಿ. ನಾನು ನಂದಿನಿ ಹಾಲಿರುತ್ತಲ್ವ ಅವ್ರದ್ದು ಹಾಲಿನ ಪುಡಿ ಬರುತ್ತೆ ಅದೇ ತಗೊಂಡಿದ್ದೇನೆ. ಅಮೂಲ್ ಅವ್ರದ್ದು ಬರುತ್ತೆ ಅದು ತಗೋಬೋದು. ಮತ್ತು ಒಂದು ಸ್ವಲ್ಪ ಒರಿಜಿನಲ್ ಕೇಸರಿನ ಹಾಕೋಬೇಕು ಫ್ಲೇವರ್ ಚೆನ್ನಾಗಿ ಬರಲಿಕ್ಕೆ. ಇದೆಲ್ಲದನ್ನು ಚೆನ್ನಾಗಿ ಒಂದೇ ಸರಿ ರುಬ್ಕೊಂಡು ಈ ಥರ ಪೌಡರ್ ಮಾಡ್ಕೋಬೇಕು. ಅಂದರೆ ಓವರ್ ಆಗಿ ಜಾಸ್ತಿ ಹೊತ್ತು ರುಬ್ಕೋಬಾರ್ದು, ತುಂಬ ಹೀಟ್ ಆಗಬಾರ್ದು ಈ ಪುಡಿ. ಹಾಗೆಯೇ ಜಾಸ್ತಿ ರುಬ್ಕೊಂಡ್ರೆ ಬಾದಾಮ್ದು ಎಣ್ಣೆ ಬಿಡುತ್ತೆ, ಆದ್ದರಿಂದ ಈ ಥರ ಪುಡಿ ಆಗುವಷ್ಟು ಮಾತ್ರ ನಾವು ಇದನ್ನ ಪುಡಿ ಮಾಡ್ಕೋಬೇಕು. ಇದಾದ ನಂತರ ಈ ಪುಡಿಯನ್ನು ಒಂದು ಡಬ್ಬದಲ್ಲಿ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಎಷ್ಟು ದಿನ ಬೇಕಾದರೂ ನಾವು ಹೊರಗಡೆ ಸ್ಟೋರ್ ಮಾಡಿ ಇಡ್ಬೋದು. ಇವಾಗ ಬಾದಾಮ್ ಹಾಲನ್ನು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೇನೆ. 1 ಕಪ್ಪಷ್ಟು ಕುದಿಸಿದ ಹಾಲನ್ನು ತಗೊಂಡಿದ್ದೇನೆ ನಾನು. ದಪ್ಪ ಹಾಲು ತಗೊಂಡ್ರೆ ಚೆನ್ನಾಗಿರುತ್ತೆ, ಅಥವಾ ನೀರು ಹಾಕಿ ಕುದಿಸಿದ್ರೂ ತೊಂದರೆ ಇಲ್ಲ. ಇದಕ್ಕೆ 1 ಕಪ್ಪಿಗೆ ನಾವು 1 ಟೇಬಲ್ ಸ್ಪೂನಷ್ಟು ಅಥವಾ 1 ಚಮಚದಷ್ಟು ಈ ಪೌಡರನ್ನು ಹಾಕೋಬೋದು. ನಿಮಗೆ ರುಚಿಗೆ ಬೇಕಾದರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಸೇರಿಸ್ಕೋಬೋದು, ಸಕ್ಕರೆ ಹಾಕಿಲ್ಲದಿದ್ದರೂ ತೊಂದರೆ ಇಲ್ಲ. ಹಾಗೆಯೇ ಒಂಚೂರು ಕೇಸರಿ ಇರುತ್ತಲ್ವ, ಕೇಸರಿ ಬೇಕಾದರೂ ಹಾಕೋಬಹುದು, ಫ್ಲೇವರ್ ಮತ್ತು ರುಚಿ ಚೆನ್ನಾಗಿ ಬರುತ್ತೆ. ಇಷ್ಟನ್ನು ಹಾಕ್ಕೊಂಡು ನಾವಿದನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಯೋ ತನಕ ಕುದಿಸ್ಬೇಕು. 1-2 ಸರಿ ನೀವು ಈ ಥರ ಸ್ಪೂನನ್ನು ಹಾಕಿ ಕಲಿಸ್ಕೊಳ್ಳಿ, ಯಾಕಂತಂದರೆ ತಳ ಹಿಡಿಯುತ್ತೆ, ಹಾಲು ದಪ್ಪ ಇರುತ್ತಲ್ವ ಅದಕ್ಕೋಸ್ಕರ. ಅದಾದ ನಂತರ ಬಂದ್ ಮಾಡಿ ನಾವಿದನ್ನ ಬಿಸಿಯಾಗಿ ಕುಡಿಬೋದು, ಅಥವಾ ಸ್ವಲ್ಪ ತಣ್ಣಗೆ ಮಾಡಿ ಬೇಕಾದರೂ ಕುಡಿಬೋದು. ಮಕ್ಕಳಿಗೂ ಅಷ್ಟೇ, ದೊಡ್ಡವರಿಗೂ ಅಷ್ಟೇ. ಬಾದಾಮ್ ಹಾಲಿದೆಯಲ್ವ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ದಿನಕ್ಕೆ 1 ಬಾದಾಮ್ ತಿನ್ನುವವನಿಗೆ ಯಾವುದೇ ರೋಗ ರುಜಿನ ಬರಲ್ಲ ಅಂತ ಹೇಳ್ತಾರೆ. ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ. ಅಂಗಡಿಗಳಿಂದ ತರುವಾಗ ನಮ್ಗೆ ಅದಕ್ಕೆ ಏನೆಲ್ಲ ಹಾಕಿರ್ತಾರೆ ಅಂತ ಗೊತ್ತಿರಲ್ಲ, ಮನೆಯಲ್ಲೇ ಮಾಡಿದರೆ ಧೈರ್ಯವಾಗಿ ಆರೋಗ್ಯವಾಗಿ ಇರುತ್ತೆ ಕೂಡ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡಿ ಕೂಡ. ಥ್ಯಾಂಕ್ಸ್ ಎಲ್ರಿ.